ಟೀ ಕುಡಿಯತ್ತೀನಿ. ಪಲಾವ್ ರೆಡಿ. ಭಾಳ ಇಷ್ಟ, ಭಾಳ ಮುದ್ದು. ರೆಸಿಪೀಸ್ ನಿಮಗೆ ಬೇಕು ನಂಗೆ ಕಮೆಂಟ್ ಮಾಡಿರಿ. ನಾನು ನಿಮ್ಗೆ ಹೆಲೋ ನಮಸ್ಕಾರ, ವೆಲ್ಕಮ್ ಟು ನಿವೇದಿತಾ ವಸ್ತ್ರದ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ತಮ್ಮ ಬಂದಾನ ಗೈಸ್. ಬೆಳಗ್ಗೆ ನೈಟ್ ಬಿಟ್ಟಿದ್ದ ಬೆಂಗಳೂರಿಂದ. ಇವತ್ತು ಬೆಳಗ್ಗೆ ಬಂದಾನ. ಅವ್ನು ಪರಿಚಯ ಮಾಡಿಸ್ತೇನೆ ನಿಮಗೆ, ಬರ್ರಿ. ನಿಖಿಲ್, ಇವನೇ ನಮ್ಮ ತಮ್ಮ. ಇವನ ಹೆಸರು ನಿಖಿಲ್ ಅಂತಂದ. ಬೆಳಗ್ಗೆ ಏನು ಮಾಡ್ಕೊಡ್ಲಿ? ನಿಂಗೇನು ಇಷ್ಟ? ಓಕೆ, ಪಲಾವ್ ಮಾಡ್ಕೊಡ್ತೀನಿ ಗೈಸ್. ಅವ್ನು ಪಲಾವ್ ಬೇಕಂತ. ಬರ್ರಿ ಪಲಾವ್ ಮಾಡೋಣ. ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತೇನೆ ಅಂತ ನಿಮಗೂ ತೋರಿಸ್ತೀನಿ. ನಂಗೆ ಅಡ್ಗೆ ಮಾಡೋದಂದ್ರೆ ಭಾಳ ಇಷ್ಟ. ಬಟ್ ಹೇಟೆಸ್ಟ್ ಪಾರ್ಟ್ ಅಂತಂದ್ರೆ ಇದು ಗೈಸ್. ಇದು ನಂಗೆ ಭಾಳ ಅನಿಸ್ತೈತಿ. ಇದು ನಂಗೆ ಇಷ್ಟ ಇಲ್ಲ. ಕಟ್ ಮಾಡಿ ಮುಗಿಸಿದೆ. ಇಷ್ಟೆಲ್ಲ ಚಾಪ್ ಮಾಡಿ ಇಟ್ಕೊಂಡೇನಿ. ಪಲಾವ್ ಮಾಡೋಕ್ಕೆ ಇಷ್ಟೆಲ್ಲ ಐಟಮ್ಸ್ ಬೇಕು. ಸೊ ಈಗ ಏನೇನು ಇಟ್ಕೊಂಡೇನಿ ಅಂತ ನಿಮಗೆ ಹೇಳ್ತೀನಿ. ಫಸ್ಟ್ ಅಕ್ಕಿ ತೊಳೆದಿಟ್ಕೊಂಡೇನಿ ಗೈಸ್. ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಅಳತೆ ಮಾಡಿ ಅಕ್ಕಿ ತೊಳೆದಿಟ್ಕೊರಿ. ನಾನಿಲ್ಲೇ ಒಂದು 3 ಕಪ್ ಆಗೋಷ್ಟು ಇಟ್ಕೊಂಡೀನಿ. ಆಮೇಲೆ ಇದು ಶೇಂಗಾ, ಇದು ದಾಲ್ಚಿನ್ನಿ ಮತ್ತು ಚಕ್ಕರ್ ಮಗ್ಗಿ ಕುಟ್ಟಿ ಪೌಡರ್ ಮಾಡಿ ಇಟ್ಕೊಂಡೀನಿ. ಆಮೇಲೆ ಇದು ಜಿಂಜರ್ ಗಾರ್ಲಿಕ್ ಪೇಸ್ಟ್. ಅದನ್ನು ನಾನು ಅಂಗಡಿಯಿಂದ ಏನು ತೊಗೊಂಡು ಬಂದು ಹಾಕಿಲ್ಲ. ನಾನೇ ಬೆಳ್ಳುಳ್ಳಿ ಎಲ್ಲ ಸುಲಿದು, ಆಮೇಲೆ ಶುಂಠಿನೂ ಎಲ್ಲ ಸಪ್ಪಿ ಸುಲಿದು ಅದನ್ನು ಜಜ್ಜಿ ಇಟ್ಕೊಂಡೀನಿ. ಆಮೇಲೆ 1-3 ಏಲಕ್ಕಿ, ಆಮೇಲೆ ಪಲಾವ್ ಎಲೆ, ಆಮೇಲೆ ಕರಿಬೇವು, ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡೀನಿ. ಆಮೇಲೆ ಸೋಯಾ, ಇದು ಆಪ್ಷನಲ್ ಗೈಸ್. ನಮ್ಮ ಮನೆಯೊಳಗೆ ಎಲ್ಲರೂ ಸೋಯಾ ತಿಂತಾರೆ. ಸೊ ಅದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡೀನಿ. ಮೇನ್ ನಮ್ಮ ತಮ್ಮನ ಸಂಬಂಧ ಮಾಡತ್ತಿರೋದ್ರಿಂದ ಅವನಿಗೆ ಸೋಯಾ ಅಂದರೆ ಭಾಳ ಇಷ್ಟ ಪಲಾವ್ ಒಳಗೆ. ಸೋಯಾ ಹಾಕೀನಿ. ಆಮೇಲೆ ಬಿರಿಯಾನಿ ಮಸಾಲ ಇಲ್ಲ ಪಲಾವ್ ಮಸಾಲ, ನಿಮಗೆ ಯಾವ್ದು ಕಂಪ್ನಿದಾದ್ರೂ ಬೇಕಂದ್ರೂ ನೀವು ತೊಗೋಬೋದು. ಆಮೇಲೆ ವೆಜಿಟೇಬಲ್ಸ್ ಏನೇನಂತಂದ್ರೆ ಉಳ್ಳಾಗಡ್ಡಿ, ಬಟಾಟಿ, ಕ್ಯಾರೆಟ್, ಬೀನ್ಸ್, ಆಮೇಲೆ ಇದು ಫ್ಲವರ್ ಇತ್ತು ಸ್ವಲ್ಪ. ಇದು ಆಪ್ಷನಲ್ಲ, ಬೇಕಂದ್ರೆ ಹಾಕೋಬೋದ, ಇಲ್ಲ ಅಂತಂದರೆ ಇಲ್ಲ. ಸೊ ಫ್ಲವರ್ ಮತ್ತು ಇದು ಮೆಣಸಿನ್ಕಾಯಿ, ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ನೀವು ಕಟ್ ಮಾಡಿ ಇಟ್ಕೊರಿ. ಆಮೇಲೆ 1 ಲೆಮನ್. ಸೊ ಇಷ್ಟೆಲ್ಲ ಇಟ್ಕೊಂಡೀನಿ ಗೈಸ್. ಆಯಿಲ್ ಹಾಕತ್ತೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಆಯಿಲ್ ಹಾಕೋರಿ. ಕಾಯತೈತಿ. ಎಣ್ಣೆ ಕಾದ್ಮೇಲೆ ಇದಕ್ಕೆ ಸಾಸಿವೆ ಜೀರಿಗೆ ಹಾಕ್ಬೇಕು. ಜೀರಿಗೆ ಚಟಪಟ ಅಂದಮೇಲೆ ಇದಕ್ಕೆ ಏಲಕ್ಕಿ, ಆಮೇಲೆ ಪಲಾವ್ ಎಲೆ, ಆಮೇಲೆ ಕರಿಬೇವು, ಹಾಕಿದೆ. ಅದು ಸ್ವಲ್ಪ ಸಿಡಿದ ಮೇಲೆ ಆಮೇಲೆ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಬೇಕು. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಸ್ವಲ್ಪ ಇದನ್ನು ಮಿಕ್ಸ್ ಮಾಡಬೇಕು. ಇದಾದಮೇಲೆ ನೆಕ್ಸ್ಟ್ ಇದಕ್ಕೆ ಶೇಂಗಾ ಹಾಕಬೇಕು. ಈ ಶೇಂಗಾ ಎಲ್ಲ ಫುಲ್ ಫ್ರೈ ಆಗಬೇಕು ಗೈಸ್. ಒಂದು ಸ್ವಲ್ಪ ಬ್ರೌನ್ ಕಲರ್ ಆಗುವವರೆಗೂ ಇದನ್ನು ಫ್ರೈ ಮಾಡಬೇಕು. ಪಾಸ್ ಮಾಡೋ ಅಂದಿತ್ತು ಅಲ್ಲಿಗ್ಯಾಡ್ಸ್ ಹಾಕಿತ್ತು. ಸ್ವಲ್ಪ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಸ್ವಲ್ಪ ಶೇಂಗಾ ಎಲ್ಲ ಫ್ರೈ ಮಾಡ್ಕೊಡಿ. ಇದಾದಮೇಲೆ ನೆಕ್ಸ್ಟ್ ಫ್ರೈ ಆದ ತಕ್ಷಣ ಫ್ರೈ ಆಯಿತು ಗೈಸ್. ಫ್ರೈ ಆದಮೇಲೆ ಇದಕ್ಕೆ ಉಳ್ಳಾಗಡ್ಡಿ ಹಾಕತ್ತೀನಿ. ಓಕೆ, ಎಲ್ಲ
ಕಡ್ಡಿ ಹಾಕಿ ಇದನ್ನು ಸ್ವಲ್ಪ ಬ್ರೌನ್ ಕಲರ್ ಬರೋ ಮಟ್ಟ ಫ್ರೈ ಮಾಡ್ಕೋಬೇಕು. ಚಲೋ ತಂಗೆ ಫ್ರೈ ಮಾಡ್ಕೊಳ್ಳಿ, ಅಂದರೆ ಟೇಸ್ಟ್ ಚಲೋ ಬರ್ತೈತಿ. ಗೈಸ್ ಇದು ಆನಿಯನ್ ಎಲ್ಲ ಫ್ರೈ ಆಯಿತು. ನೆಕ್ಸ್ಟ್ ಬಟಾಟಿ ಹಾಕತ್ತೀನಿ. ಬಟಾಟಿ ಮತ್ತು ಕ್ಯಾರೆಟ್ ಮತ್ತು ಬೀನ್ಸ್ ಇವು ನಾಲ್ಕು ನೀವು ಒಟ್ಟಿಗೆ ಹಾಕೋಬೋದು. ನಾಲ್ಕು ಒಟ್ಟಿಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು 5 ನಿಮಿಷ. ಆಮೇಲೆ ಲಾಸ್ಟ್ ಮೆಣಸಿನ್ಕಾಯಿ ಹಾಕತ್ತೀನಿ. ಗೈಸ್ ನಂಗೆ ಅಡುಗೆ ಮಾಡೋದಂದ್ರೆ ಭಾಳ ಇಷ್ಟ. ಏನು ಅಂದರೆ ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್ ಎಲ್ಲ ಥರ ರೆಸಿಪೀಸು ಮಾಡ್ತೀನಿ. ನನ್ನ ಮನೆಯೊಳಗೂ ನನ್ನ ಅಡುಗೆ ಎಲ್ಲರಿಗೂ ಇಷ್ಟ ಆಗ್ತೈತಿ. ನನ್ನ ಮೇಲೆ ಆಣೆ ಇಟ್ಟೇಳು, ನನ್ನ ಮೇಲೆ ಆಣೆ ಇಟ್ಟೆ. ಎಲ್ಲರೂ ನಮ್ಮ ಮನೆಯೊಳಗೆ ನಮ್ಮ ಪಪ್ಪ, ಮಮ್ಮಿ, ತಮ್ಮ, ತಂಗಿ. ನಮ್ಮ ತಂಗಿ ಅಂತೂ ಬಂದಾಗ ನಂಗೆ ಏನಾರ ಹೊಸ ಸ್ನ್ಯಾಕ್ಸ್ ಮಾಡಿಕೊಡು ಅಂತಂದು ಕೇಳ್ಕೊಂಡು ಮಾಡಿಸ್ಕೊತಿರ್ತಾರೆ. ಮತ್ತು ನಮ್ಮ ತಮ್ಮನೂ ಅಷ್ಟೇ. ಇವತ್ತು ಅವನಿಗೆ ಪಲಾವ್ ಬೇಕಾಗೈತಿ, ಸೊ ಅವ್ನ ಸಂಬಂಧ ಮಾಡತ್ತೀನಿ. ಗೈಸ್ ಇದು ಫ್ರೈ ಆಗತೈತಿ. ಸೊ ಇನ್ನೊಂದು ಸ್ವಲ್ಪ ಜಲ್ದಿ ಫ್ರೈ ಆಗ್ಬೇಕಂತಂದ್ರೆ ಇದಕ್ಕೆ ನೀವು ಏನು ಹಾಕ್ಬೇಕಂದ್ರೆ ಸ್ವಲ್ಪ ಸಾಲ್ಟ್ ಹಾಕೊಳ್ಳಿ. ಆಮೇಲೆ ಇದನ್ನು ಫ್ರೈ ಮಾಡಿ, ಸ್ವಲ್ಪ ಜಲ್ದಿ ಫ್ರೈ ಆಗ್ತೈತಿ. ಸ್ವಲ್ಪ ಜಲ್ದಿ ಫ್ರೈ ಆಗ್ತೈತಿ ಗೈಸ್ ಸಾಲ್ಟ್ ನೀವು ಹಾಕಿದ್ರೆ. ನಾನು ಆಗಲೇ ಸೋಯಾ ನೆನೆಸಿಟ್ಕೊಂಡಿರಲಿಲ್ಲ, ಹಂಗೆ ಇಟ್ಟಿದ್ದೆ. ಸೊ ಈಗ ನೀರು ಹಾಕಿ ನೆನೆಸಾತೀನಿ. ಹಂಗನೂ ಹಾಕೋಬೋದು ನೀವು ಬೇಕಂತಂದ್ರೆ, ಬಟ್ ಸ್ವಲ್ಪ ಗಟ್ಟಿ ಗಟ್ಟಿ ಬರ್ತೈತಿ ಪಲಾವ್ ಒಳಗೆ. ಈಗ ನೀವು ನೀರು ಹಾಕಿ ನೆನೆಸಿಟ್ಟು ಹಾಕಿದ್ರಿ ಅಂತಂದ್ರೆ ಅದು ಸ್ವಲ್ಪ ಸ್ಪಾಂಜಿಯಾಗಿ ಸಾಫ್ಟಾಗಿ ಬರ್ತೈತಿ. ಗೈಸ್ ಇದು ಪೌಡರ್ ಇತ್ತಲ್ಲ ದಾಲ್ಚಿನ್ನಿ ಮತ್ತು ಚಕ್ಕರ್ ಮಗ್ಗಿದ, ಆ ಪೌಡರಿಗೆ ಹಾಕತ್ತೀನಿ ಇದಕ್ಕೆ. ಸೊ ಪೌಡರ್ ಹಾಕಿ ಮಿಕ್ಸ್ ಮಾಡಿ. ಓಕೆ, ಆ ಪೌಡರ್ ಹಾಕಿದೆ, ಮಿಕ್ಸ್ ಮಾಡಿದೆ. ನೆಕ್ಸ್ಟ್ ಬಿರಿಯಾನಿ ಮಸಾಲ ಹಾಕತ್ತೀನಿ ಗೈಸ್. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೋರಿ. ಈಗ ಪೌಡರ್ ನಾನೊಂದು ಸ್ವಲ್ಪ ಹಾಕತ್ತೀನಿ, ಯಾಕಂದರೆ ಜಾಸ್ತಿ ಮಸಾಲ ನಮ್ಮ ಮನೆಯೊಳಗೆ ಯಾರಿಗೂ ಇಷ್ಟ ಆಗಂಗಿಲ್ಲ. ಸೊ ಅದಕ್ಕೆ ನಾನು ಸ್ವಲ್ಪ ಹಾಕೊಳ್ತೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಇದೇ ಕಂಪ್ನಿನ ಅಂತೇನಿಲ್ಲ, ನಿಮಗೆ ಯಾವ್ದು ಸಿಗ್ತೈತೋ ಆ ಪಲಾವ್ ಮಸಾಲ ನೀವು ತೊಗೊಂಡು ಬಂದು ಹಾಕ್ಕೋಬೋದು. ಇವಾಗ ಸೋಯಾ ನೆನೆಯಿದ್ದು ಇದನ್ನು ಸ್ವಲ್ಪ ಹಿಂಗೆ ಸ್ಕ್ವೀಸ್ ಮಾಡಿ ಹಾಕ್ಕೊಳತ್ತೀನಿ. ಸೋಯಾ ಅಂದರೆ ನಂಗೆ ಭಾಳ ಇಷ್ಟ ಗೈಸ್. ನಮ್ಮ ಮನೆಯೊಳಗೆ ನಮ್ಮ ತಮ್ಮ ತಂಗಿಗೆ ಭಾಳ ಇಷ್ಟ ಗೈಸ್, ನನಗೂ ಇಷ್ಟ. ಸೊ ಅದಕ್ಕೆ ಜಾಸ್ತಿ ಸೋಯಾ ಹಾಕೊಂಡೀನಿ. ಸೊ ಗೈಸ್ ಅಕ್ಕಿ ತೊಳ್ಕೊಂಡಿದ್ದೆಲ್ಲ ಈ ಅಕ್ಕಿ ಹಾಕತ್ತೀನಿ ಈಗ. ನೀವು ಎಷ್ಟು ಜನ ಅದೀರಿ, ಎಷ್ಟು ಜನಕ್ಕೆ ರೈಸ್ ಬೇಕು ಅಂತಂದು ಮೆಜರ್ಮೆಂಟ್ ಮಾಡಿಕೊಂಡು ನೀವು ಹಾಕೋಬೋದು. ನಾನೀಗ ನೀರು ಹಾಕ್ಕೊಂಡಿಲ್ಲ. ಇದು ಅಕ್ಕಿ ಹಾಕಿದ ತಕ್ಷಣ ಒಂದು ಸ್ವಲ್ಪ ಮಿಕ್ಸ್ ಮಾಡತ್ತೀನಿ. ಎಲ್ಲ ವೆಜಿಟೇಬಲ್ಸ್ ಮತ್ತು ಅಕ್ಕಿ ಎಲ್ಲ ಚಲೋ ತಂಗೆ ಮಿಕ್ಸ್ ಆಗಲಿ ಅಂತಂದು. ಇದೆಲ್ಲ ಮಿಕ್ಸ್ ಆದಮೇಲೆ ನಾನು ನೀರು ಹಾಕ್ತೀನಿ ಇದಕ್ಕೆ. ಈಗ ನೀರು ಹಾಕತ್ತೀನಿ. ನೀವು ಎಷ್ಟು ಕಪ್ ಅಕ್ಕಿ ತೊಗೊಂಡಿರ್ತೀರಿ ಅದರ ಡಬಲ್ ತ್ರಿಬಲ್ ಅಕ್ಕಿ ಮೇಲೆ ಡಿಪೆಂಡ್ ಇರ್ತೈತಿ. ಡಬಲ್ ತ್ರಿಬಲ್ ನೀವು ನೀರು ಹಾಕೋಬೋದು. ಉದುರು ಬೇಕೋ ಇಲ್ಲ ಮೆತ್ತಗೆ ಬೇಕೋ ಅಂತಂದು. ನಂಗಿಲ್ಲೇ ಮೆಜರ್ಮೆಂಟ್ ಮಾಡ್ಕೊಂಡೇನು ಹಾಕತ್ತಿಲ್ಲ ಗೈಸ್, ನಂಗೆ ಇದು ಮಾಡಿ ರೂಢಿ ಆಗಿಬಿಟ್ಟೈತಿ. ಸೊ ನಾನು ಮೆಜರ್ಮೆಂಟ್ ಏನು ಮಾಡತ್ತಿಲ್ಲ, ಹಂಗೆ ಹಾಕತ್ತೀನಿ ಅಜ್ಮಾಸಿದ್ರೆ. ನಿಮಗೆ ಮತ್ತೆ ಯಾವ ಥರ ರೆಸಿಪೀಸ್ ಬೇಕು ಉತ್ತರ ಕರ್ನಾಟಕದ ಅಂತಂದು ನನಗೆ ಕಮೆಂಟ್ ಮಾಡ್ತೀವಿ ಗೈಸ್. ನಾನು ನಿಮಗೆಲ್ಲ ರೆಸಿಪೀಸು ಮಾಡಿ ತೋರಿಸ್ತೀನಿ. ಒಂದೊಂದು ನಂಗೆ ಬರಲಿಲ್ಲ ಅಂತಂದು ನಮ್ಮ ಮಮ್ಮಿ ಹತ್ರ ಮಾಡಿ ನಿಮಗೆ ತೋರಿಸ್ತೀನಿ.
ಲಾಸ್ಟಿಗೆ ಲೆಮನ್ ಎಷ್ಟು ಬೇಕು ಅಂತಂದು ನಿಮಗೆ ಹುಳಿ ಭಾಳ ಜಾಸ್ತಿ ಇಷ್ಟ ಆಯ್ತಂದ್ರೆ ಜಾಸ್ತಿ ಹಾಕೋರಿ, ಇಲ್ಲ ಅಂತಂದ್ರೆ ಕಡಿಮೆ ಹಾಕೋರಿ, ಇಲ್ಲಾಂದ್ರೆ ನೀವು ಸ್ಕಿಪ್ಪೂ ಮಾಡ್ಬೋದು. ಲಿಂಬೆಹಣ್ಣು ಇಷ್ಟ ಇಲ್ಲ ಅಂತಂದ್ರೆ ಟೊಮೆಟೊನೂ ಬೇಕಿದ್ರೆ ಹಾಕೋಬೋದು. ನಮ್ಮ ಮನೆಯೊಳಗೆ ಎಲ್ಲರೂ ಲಿಂಬೆಹಣ್ಣು ತಿಂತಾರೆ, ಸೊ ನಾನು ಲಿಂಬೆಹಣ್ಣು ಹಾಕತ್ತೀನಿ. ಇದಕ್ಕೂ ಟೇಸ್ಟ್ ಚಲೋ ಬರ್ತೈತಿ ಗೈಸ್. ಸೊ ಅರ್ಧ ಹಾಕಿದೆ. ಜಾಸ್ತಿ ರೈಸ್ ಇರೋದ್ರಿಂದ ನಾನು ಒಂದು ಫುಲ್ ಲಿಂಬೆಹಣ್ಣು ಹಿಂಡಾತೀನಿ. ಇದ್ರೊಳಗೆ ರಸ ನೋಡ್ರಿ ಎಷ್ಟು ಜಾಸ್ತಿ ಐತಿ, ಭಾಳ ರಸ ಐತಿ ಇದ್ರೊಳಗೆ. ಮಸ್ತ್ ಅದಾವ ಲಿಂಬೆಹಣ್ಣು. ಬೀಜ ಎಲ್ಲ ಈಗ ತಕ್ಕೊಂಡ್ಬಿಡ್ರಿ ಗೈಸ್, ಅದಕ್ಕೆ ನಾ ಹಿಂಗೆ ಸ್ಪೂನ್ ಇಟ್ಕೊಂಡು ಲಿಂಬೆಹಣ್ಣು ಹಿಂಡಾತೀನಿ. ಬೀಜ ಎಲ್ಲ ಈಗ ತಕ್ಕೊಂಡ್ರೆ ಅದ್ರೊಳಗೆ ಬೀಳಂಗಿಲ್ಲ. ಇಲ್ಲ ಅಂತಂದ್ರೆ ಬಾಯಿಗೆ ಸಿಕ್ತಂದ್ರೆ ಫುಲ್ ಬಾಯೆಲ್ಲ ಕಹಿ 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 ಆಗ್ತೈತಿ. ಅದು ಒಬ್ಬೊಬ್ರಿಗೆ ಇಷ್ಟ ಆಗಂಗಿಲ್ಲ, ಒಬ್ಬೊಬ್ರಿಗಲ್ಲ ಯಾರಿಗೂ ಇಷ್ಟ ಆಗಂಗಿಲ್ಲ. ಅದಕ್ಕೆ ಮೊದಲೇ ತಕ್ಕೊಂಡ್ಬಿಡ್ರಿ. ಹೈ ಫ್ಲೇಮ್ ಇಟ್ಕೊಡಿ, ಯಾಕಂದರೆ ಈಗ ನೀರೆಲ್ಲ ಕುದಿಬೇಕು. ಆಮೇಲೆ ಲಾಸ್ಟ್ಗೆ ಕೊತ್ತಂಬರಿ ಹಾಕಬೇಕು. ನಾನು ಎಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೆ ಅಷ್ಟು ಕೊತ್ತಂಬರಿ ಹಾಕೀನಿ. ಆಗಲೇ ಬೆಲ್ಲ ಹಾಕೋದು ಮರ್ತಿದ್ದೆ, ಸೊ ಈಗ ನೆನಪಾದ ಬೆಲ್ಲ ಹಾಕತ್ತೀನಿ. ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಸ್ವಲ್ಪ ಆಗಲೇ ಉಪ್ಪು ಸ್ವಲ್ಪ ಹಾಕಿದ್ದೆ ಅಲ್ಲ, ಸೊ ಮೇಲೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕತ್ತೀನಿ. ಗೈಸ್ ಲಾಸ್ಟ್ ಏನು ಹಾಕ್ಬೇಕಂತಂದ್ರೆ ಲಾಸ್ಟ್ 1 ಸ್ಪೂನ್ ಅಷ್ಟು ನೀವು ತುಪ್ಪ ಹಾಕ್ರಿ. ತುಪ್ಪ ಯಾಕಂತಂದ್ರೆ ಸ್ವಲ್ಪ ಉದುರಾಗಿ ಟೇಸ್ಟ್ ಚಲೋ ಬರ್ತೈತಿ. ಅದಕ್ಕೆ ನಾನಿಲ್ಲೇ ಜಾಸ್ತಿ ರೈಸ್ ಇರೋದ್ರಿಂದ ನಾನು 1-2 ಸ್ಪೂನ್ ತುಪ್ಪ ಹಾಕತ್ತೀನಿ ಲಾಸ್ಟಿಗೆ. 2 ಸ್ಪೂನ್ ತುಪ್ಪ ಹಾಕಿ ಈಗ ಇದನ್ನು ಒಂದು ಸ್ವಲ್ಪ ಅಳಗಾಡಿಸಿ ಎಲ್ಲ ಇಂಗ್ರೀಡಿಯೆಂಟ್ಸು ಹಾಕೇನಿ ಗೈಸ್. ಸೊ ಈಗ ಇದನ್ನು ಏನು ಮಾಡ್ಬೇಕಂತಂದ್ರೆ ಒಂದು ಸ್ವಲ್ಪ ಕುದಿ ಬರಬೇಕು. ಸ್ವಲ್ಪ ಕುದಿ ಬಂದಮೇಲೆ ಆಮೇಲೆ ಇದಕ್ಕೆ ಕುಕ್ಕರ್ ಬಾಯಿ ಹಾಕಿ 1-2 ವಿಷಲ್ ಹೊಡೆಸಿದ್ರೆ ಸಾಕು, ಮಸ್ತಾಗಿರ್ತೈತಿ ಪಲಾವ್. ನೋಡ್ರಿ ಗೈಸ್, ಹಿಂಗೆ ಕುದಿಬೇಕಿದ್ದು. ಹಿಂಗೆ ಒಂದು ಸ್ವಲ್ಪ ಕುದಿದ ಮೇಲೆ ಇದಕ್ಕೆ ಕುಕ್ಕರ್ ಲಿಡ್ ಹಾಕಬೇಕು. ಹಿಂಗೆ ಕುದಿಯೋ ಮುಂದೆ ಒಂದು ಸ್ವಲ್ಪ ಆ ನೀರು ಟೇಸ್ಟ್ ನೋಡ್ರಿ, ಅಂದರೆ ಉಪ್ಪು ಖಾರ ಏನಾದರೂ ಕಡಿಮೆ ಇತ್ತಂದ್ರೆ ನೀವು ಮೇಲೆ ಹಾಕೋಬೋದು. ಸ್ವಲ್ಪ ಟೇಸ್ಟ್ ನೋಡಿ ಆಮೇಲೆ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿರಿ. ಈಗ ಕುಕ್ಕರ್ ಲಿಡ್ ಹಾಕತ್ತೀನಿ. ಕುಕ್ಕರ್ ಬಾಯಿ ಹಾಕಿ 1-2 ಸೀಟಿ ಹೊಡೆಸಿದ್ರೆ ಮುಗೀತು, ಪಲಾವ್ ರೆಡಿ. ಏ ನಿಕ್ಕು ಪಲಾವ್ ಹೆಂಗಾಗೈತಿ? ಚಲೋ ಐತಿ, ಮಸ್ತ. ಏನ ಥ್ಯಾಂಕ್ಸ್ ಹೇಳ. ಚಲೋ ಆಗೈತಿ.